ರಾತ್ರಿ 8:45ಕ್ಕೆ ಮಳೆಯಿಂದ ತುಂಬಿದ ಮುಂಬೈನಲ್ಲಿ ರಾಜು ಅಣ್ಣ ದಾದರ್ ನಿಲ್ದಾಣದ ಬಳಿ ತನ್ನ ವಡಾ ಪಾವ್ ಅಂಗಡಿಯನ್ನು ಪ್ಯಾಕ್ ಮಾಡುತ್ತಿದ್ದರು. ಮಾರಾಟ ಮಾಡಿದ ನಂತರ ಅವನ ಬಳಿ ಒಂದೇ ಒಂದು ವಡಾ ಪಾವ್ ಉಳಿದಿತ್ತು. ಅಷ್ಟರಲ್ಲಿ ಇಬ್ಬರು ಗ್ರಾಹಕರು ಒಟ್ಟಿಗೆ ಬಂದರು. ಹಸಿದ ಕಣ್ಣುಗಳನ್ನು ಹೊಂದಿರುವ ಒಬ್ಬ ನೆನೆದ ಶಾಲಾ ಬಾಲಕ ಮತ್ತು ಆತುರದಲ್ಲಿ ಒಬ್ಬ ಸುಂದರವಾಗಿ ಉಡುಗೆ ತೊಟ್ಟ ಉದ್ಯಮಿ. ಭಯ್ಯ, ಏಕ್ ವಡಾ ಪಾವ್ ದೇನಾ, ಅವರು ಒಮ್ಮೆಲೇ ಹೇಳಿದರು. ಉಳಿದಿರುವ ಒಂದು ವಡಾ ಪಾವ್ ನೋಡಿ. ತನ್ನ ಫೋನ್ನಿಂದ ವಿಚಲಿತನಾದ ಉದ್ಯಮಿ, ನೀನೇ ನಿರ್ಧರಿಸು ಅಣ್ಣ ಎಂದು ಹೇಳಿದನು. ರಾಜು ಮುಗುಳುನಗುತ್ತಾ ಪಾವ್ ಮತ್ತು ವಡಾವನ್ನು ಅರ್ಧದಷ್ಟು ವಿಭಜಿಸಿ ಎರಡಕ್ಕೂ ಚಟ್ನಿಯನ್ನು ಸೇರಿಸಿ ಅವುಗಳನ್ನು ಕೊಟ್ಟನು. ಯಾವುದೇ ಶುಲ್ಕವಿಲ್ಲ ಎಂದು ಹೇಳಿದನು. ಹುಡುಗನಿಗೆ ಖುಷಿಯಾಯಿತು. ಆ ವ್ಯಕ್ತಿ ಗೊಂದಲಕ್ಕೊಳಗಾಗಿ ಏಕೆ ಉಚಿತ ಎಂದು ಕೇಳಿದನು. ರಾಜು ನಿಧಾನವಾಗಿ ಉತ್ತರಿಸಿದನು, ಕೆಲವೊಮ್ಮೆ ಒಂದು ವಸ್ತುವನ್ನು ವಿಭಜಿಸುವುದು ಇಬ್ಬರು ಜನರಿಗೆ ಆಹಾರವನ್ನು ನೀಡುತ್ತದೆ ಮತ್ತು ಒಂದು ನೆನಪು. ಆ ವ್ಯಕ್ತಿ ಅರ್ಧ ವಡಾ ಪಾವನ್ನು ನಿಧಾನವಾಗಿ ತಿನ್ನುತ್ತಾ ಮುಗುಳ್ನಕ್ಕನು, ಏಕೆಂದರೆ ಬಹಳ ಹಿಂದೆ ಅವನು ಕೂಡ ಹಸಿದ ಶಾಲಾ ಬಾಲಕನಾಗಿದ್ದನು ಮತ್ತು ರಾಜು ಅಣ್ಣ ಆಗ ಅವನಿಗೆ ಊಟ ಹಾಕಿದ್ದನು.